ಮಾರುಕಟ್ಟೆಯಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಬೆಳೆ ಪಾತಾಳಕ್ಕಿಳಿದಿದೆ. ಕೇವಲ 10 ರೂಪಾಯಿ 15 ರೂಪಾಯಿ ಕೆಜಿ ಆಗಿರ್ತಕ್ಕಂಥ ಇಂಥ ದಿನಗಳಲ್ಲಿ ರೈತರು ಹಾಕಿದ ಬಂಡವಾಳ ಕೂಡ ಬರ್ತಾ ಇಲ್ಲ. ಹೀಗಾಗಿ ವಿಜಯನಗರ ಜಿಲ್ಲೆಯಾದ್ಯಂತ ಈರುಳ್ಳಿ ಬೆಳೆಯನ್ನು ದನ ಕರುಗಳಿಗೆ ಮೇಯಿಸೋದಕ್ಕೆ ಬಿಟ್ಟರೆ ಬಳ್ಳಾರಿ ಜಿಲ್ಲೆಯಲ್ಲಿ ಅಂದರೆ ಬಳ್ಳಾರಿ ತಾಲೂಕಿನಲ್ಲಿ ಟೊಮೆಟೊ ಬೆಳೆಯನ್ನು ಹೊಲದಿಂದ ತೇಳ್ತಕ್ಕಂಥ ಕೆಲಸ ಕೂಡ ಮಾಡ್ತಾಯಿಲ್ಲ. ಅದರಲ್ಲೂ ಅಕಾಲಿಕ ಮಳೆಯಿಂದ ಸಂಪೂರ್ಣವಾಗಿ ಬೆಳೆ ಕೂಡ ನಾಶವಾಗಿದೆ. ತಾವಿಲ್ಲಿ ನನ್ನ ಎಡಭಾಗ ನೋಡ್ತಿರೋದು, ನಾವೀಗ ಬಳ್ಳಾರಿ ತಾಲೂಕಿನ ಕೊಳಗಲ್ ಅಂತ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಟೊಮೆಟೊ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಒಂದಷ್ಟು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಅನ್ನೋದು ಒಂದು ಕಾರಣಕ್ಕೆ ಸಾಕಷ್ಟು ಜನರು ಹೊಲದಿಂದ ಟೊಮೆಟೊನ ಕೀಳ್ತಕ್ಕಂಥ ಕೆಲಸವನ್ನೇ ಮಾಡ್ತಾಯಿಲ್ಲ. ಅದರಲ್ಲಿ ಕಳೆದ 2 ದಿನಗಳಿಂದ ಸುರಿದಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಬೆಳೆ ಹಾಳಾಗೋಗಿದೆ. ತಾವು ದೃಶ್ಯ ನೋಡ್ತಿರ್ಬೋದು, ಟೊಮೆಟೊ ಗಿಡ ಸಮೇತ ಟೊಮೆಟೊ ಹಣ್ಣುಗಳು ಕೂಡ ಸಂಪೂರ್ಣವಾಗಿ ಕೊಳೆತು ಹೋದಂಥ ಸ್ಥಿತಿಯಲ್ಲಿ ಬಿದ್ದಿದ್ದೇವೆ. ಹೀಗಾಗಿ ಎಲ್ಲ ಒಂದು ಕಡೆ ಅನ್ನದಾತ ತೋಟಗಾರಿಕೆ ಬೆಳೆ ಆಗಿರ್ತಕ್ಕಂಥ ಟೊಮೆಟೊ ಈರುಳ್ಳಿ ಎಲ್ಲ ಬೆಳೆದಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿದ್ದಾರೆ ಅನ್ನೋಂಥ ಅನುಮಾನ ಕಾಡ್ತಾ ಇದೆ. ಇದೀಗ ರೈತರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳಬನ್ನಿ. ಸರ್, ಈಗ ನಿಮ್ಮ ಹೊಲದಲ್ಲಿ ಎಷ್ಟು ಎಕರೆ ಟೊಮೆಟೊ ಹಾಕಿದಿರಿ? ಇದು 2 ಎಕರೆ ಹಾಕಿದ್ದಾರೆ ಸರ್ ಟೊಮೆಟೆ. ನಾಗರಾಜಪ್ಪ ಅಂತೇಳಿ ನಮ್ಮ ಅಣ್ಣವ್ರೆ. ಸುಮಾರು ಎಕರೆಗೆ 60ರಿಂದ 70 ಸಾವಿರ ಖರ್ಚು ಬರ್ತತೆ. ಮದ್ದಂತೆ ಅದಂತೆ ಇದಂತೆ ಸುಮಾರು ಇದು ಫುಲ್ಲು ಬದುಕು ಸರ್. ಟೊಮೆಟೆ ಅಂದರೆ ಸಣ್ಣ ಮಗನ ಯಾವ ಥರ ನೋಡ್ಕೋಬೇಕು ಆ ಥರ ನೋಡ್ಕೋಬೇಕು. ನಿನ್ನೆ ಆಗಿರ್ತಕ್ಕಂಥ ಈ ವಾರದ ಕೆಳಗೆ ಆಗಿರ್ತಕ್ಕಂಥ ಮಳೆಯಿಂದ ನಿನ್ನೆ ಭಾಳ ಅಕಾಲಿಕ ಮಳೆ ಫುಲ್ಲು ಜೋರಾಗಿ ಆನೆಕಲ್ಲು ಮಳೆ ಆಗಿರೋದ್ರಿಂದ 2 ಸಾರಿ ಮಳೆಗೆ ತುಂಬ ಮಳೆ ಎಲ್ಲ ಸಂಪೂರ್ಣ ಹಣ್ಣುಗಳೆಲ್ಲ ಕೆಳಗೆ ಉರುಳಿ ಎಲ್ಲ ಕೊಳೆತೋ ಥರ ಆಗಿದ್ದಾವೆ. ತುಂಬ ಲಾಸ್ ಆಗಿದೆ ರೈತರಿಗೆ. ಮೊದಲೇ ಈಗ ಮೆಣಸಿನ್ಕಾಯಲ್ಲಿ ರಾಸಾಗಿ ಭಾಳ ಚಿಂತೆಯಲ್ಲಿರ್ತಕ್ಕಂಥ ರೈತರು ಇವತ್ತು ವಿಷ ತಗೊಂಬ ಒಂದು ರೀತಿಗೆ ಹೋಗಿದ್ದಾರೆ. ಇದಕ್ಕೆ ಸರ್ಕಾರ ಈಗ ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು. ಮೊನ್ನೆ ತಹಸೀಲ್ದಾರರಿಗೆ ಮತ್ತು DC ಸಾಹೇಬರಿಗೆ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ನಾಗೇಂದ್ರ ಸರ್ ಅವರು ಇವರಿಗೆ ತಹಸೀಲ್ದಾರ್ ಮತ್ತು DC ಸಾಹೇಬರಿಗೆ ಕೂಡಲೇ ಅವರಿಗೆ ಎಚ್ಚರಿಸಿ ದಯಮಾಡಿ ಪರಿಹಾರ ಕೊಡೋಂಥ ರೀತಿಯಲ್ಲಿ ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಸರ್. ಮತ್ತೊಬ್ಬ ರೈತಿದ್ದಾರೆ. ಸರ್, ಈಗ ಸಾಮಾನ್ಯವಾಗಿ ಟೊಮೆಟೊ ಬೆಳೆ ಎಷ್ಟು ದಿನದ ಬೆಳೆ, ಎಷ್ಟು ಖರ್ಚಾಗುತ್ತೆ ಸರ್ ಒಂದು ಎಕರೆಗೆ? ಸರ್, ಇದು 2 ತಿಂಗಳಿದು 3 ತಿಂಗಳಿಂದ ಬೆಳೆ ಸಸ್ಯ ಹಾಕಕ್ಕೆ 40 ದಿನ ಇರುತ್ತೆ. ಆ ಸಸಿ ತಂದು ನಾಟಿ ಮಾಡಿರೋದು. ಆಮೇಲೆ ಈ ಪೋಲ್ಸು ತಂತಿ ಅವೆಲ್ಲ ಹಾಕಿ ಇದು ಮಾಡುತ್ತೆ. ಆಮೇಲೆ ಇದು ಇನ್ನೂ ಒಂದು ಬೆಳೆಗೆ ಟೊಮೆಟೊಗೆ ಈ ವರ್ಷ ಆದಂಥ ರೇಟೇ ಇಲ್ಲ. ಎಲ್ಲಿ ಹೋದ್ರೆ ಬಾಡಿಗೆ ಬರೋಂಗಿಲ್ಲ, ಕೂಲಿಗೆ ಲೇಬರ್ಗೆ ಆಗಂಗಿಲ್ಲ ಅಂಥ ಪರಿಸ್ಥಿತಿಯಾಗ ನಿನ್ನೆ ಬಂದ ಆನೆಕಲ್ಲು ಮಳೆಗೆ ಸಾಕಷ್ಟು ನಷ್ಟ ಆಗಿದೆ. ಟೊಮೆಟೊ ನೀವೇ ನೋಡ್ತಾ ಇದ್ರಿ ಲೈವು. ಆಮೇಲೆ ಎಕರೆಗೆ ಇಲ್ಲಾಂದರೆ 80 ಸಾವಿರ ಬರುತ್ತೆ ಸರ್ ಇದು ಖರ್ಚು. ಆದರೆ ಈಗ ಲೇಬರ್ದು ಕುರ್ಜಿ ಅವೆಲ್ಲ ನೋಡ್ಕೊಂಡ್ರೆ ಭಾಳಷ್ಟು ನಷ್ಟ ಆಗಿದೆ. ಅದು ನೋಡಿ ಇದು ಇರತಕ್ಕಂಥ ರೈತರು ಹೇಳ್ತಕ್ಕಂಥ ಒಂದು ಮಾತು. ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿಯಾಗಿಂಥ ಪರಿಣಾಮ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಹೀಗಾಗಿ ಅಲ್ಲಿ ದನ ಕರುಗಳಿಗೆ ಕುರಿಗಳಿಗೆ ಮೇಯಿಸೋದಕ್ಕೆ ಬಿಟ್ಟರೆ ಬಳ್ಳಾರಿಯಲ್ಲಿ ಟೊಮೆಟೊ ಬೆಳೆ ಸಂಪೂರ್ಣ ನೆಲಕಚ್ಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಲೆ ಇಲ್ಲ, ಅಂದರೆ ಮಾರುಕಟ್ಟೆ ತೆಗೆದುಕೊಂಡು ಹೋಗತಕ್ಕಂಥ ಖರ್ಚು ಕೂಡ ಬರೋದಿಲ್ಲ. ಹೀಗಾಗಿ ಹೊಲದಲ್ಲಿ ಬಿಟ್ಟಿದ್ದಾರೆ. ಆದರೆ ಹೊಲದಲ್ಲಿ ಕೂಡ ಮಳೆ ಬಂದು ಸಂಪೂರ್ಣವಾಗಿ ಬೆಳೆ ನಷ್ಟವಾಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಸರ್ಕಾರ ರೈತರನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.